ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಂದಿದ್ದಾರೆ. ಇಡೀ ತಾಲೂಕಿನಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಇಡೀ ಡಿಸ್ಟ್ರಿಕ್ಟ್ ನಲ್ಲಿ ಅನ್ಯಾಯ ಆಗ್ತಾ ಇದೆ. ಇಡೀ ಪ್ರತಿಯೊಂದು ತಾಲೂಕಿನಲ್ಲಿ ಮನವಿ ಪತ್ರ ಕೊಡಕ್ಕೆ ಅವರು ಪತ್ರವನ್ನು ಓದಿ ರೈತರಿಗೆ ಪತ್ರಕರ್ತರಿಗೆ ಹೇಳಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾರೆ. ಹಲವು ರೈತರ ಪರವಾಗಿ ನಿಲ್ತೀವಂತ ಬಿಟ್ಟಿ ಭಾಗ್ಯಗಳನ್ನ 5 ಭಾಗ್ಯಗಳನ್ನ ಘೋಷಣೆ ಮಾಡಿ 136 ತಗೊಂಡು ಕಾಂಗ್ರೆಸ್ ಇವತ್ತು ಭಾಗ್ಯಗಳಿಗೂ ದ್ರೋಹ ಮಾಡ್ತಾ ಇದ್ದಾರೆ, ರೈತರಿಗೂ ದ್ರೋಹ ಮಾಡ್ತಾ ಇದ್ದಾರೆ. ಇವತ್ತು ಏನು ಭಾಗ್ಯಗಳಲ್ಲಿ ಕೂಡ ಹೇಳಿರ್ತಕ್ಕಂಥ ಮಾತು ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಅಂದ್ರು. ಯಾವುದು ಬರೀ ಕೆಂಪು ಬಸ್ಸು ಡಕೋಟಾ ಬಸ್ ಮಾತ್ರ ಫ್ರೀ ಕೊಟ್ಟಾರೆ, ಮತ್ತೆ ಯಾವ ಬಸ್ಸು ಫ್ರೀ ಕೊಡೋಕ್ಕೆ ಅವ್ರ ಕೈಲಿ ಆಗಿಲ್ಲ. ಯಾಕಂತ ಹೇಳಿದ್ರೆ ಕೊಡಕ್ಕೂ ಆಗೋದಿಲ್ಲ. ಅವ್ರ ಹತ್ರ ಮಾತು ಕೊಟ್ಟರು 5 ಗ್ಯಾರಂಟಿ ಕೂಡ ಅವ್ರು ನಡ್ಸ್ಕೊತಾ ಇಲ್ಲ. ಇವತ್ತು 2.5 ವರ್ಷ ಆಗಿದೆ ಸೀಟು ಹಂಚಿಕೆಯಲ್ಲಿ. ಇವತ್ತು ನಾಟಿ ಕೋಳಿನ ತಿಳ್ಕೊಂಡು ಅವ್ರ ಅಧಿಕಾರಕ್ಕೆ ಅವ್ರೇನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ದಿನ ಬೆಳಿಗ್ಗೆ ಇದ್ರೆ ನಾವು ಟಿವಿಗಳಲ್ಲಿ ನೋಡ್ತಕ್ಕಂಥ ಕೆಲಸ ಆಗಿದೆ. ರೈತರು ಕಂಗಾಲಾಗಿದ್ದಾರೆ. ಕಬ್ಬಿನ ನಮ್ಮ ಬೆಳೆಗೆ ಸಕ್ಕರೆ ಕಾರ್ಖಾನೆಗಳಿಗೆ ಮಹಾರಾಷ್ಟ್ರ ಪಕ್ಕದಲ್ಲೇ ಇದೆ, ಬೆಳಗಾವಿಗೆ ಪಕ್ಕದಲ್ಲಿರ್ತಕ್ಕಂಥ ರೈತರಿಗೆ ಮಹಾರಾಷ್ಟ್ರದಲ್ಲಿ 3,500 ಕೊಡ್ತಾರೆ. ಇಲ್ಲಿ ಸುಮಾರು ತಿಂಗಳುಗಟ್ಟಲೆ ರೈತರು ರಾತ್ರಿ ಎಲ್ಲ ಧರಣಿ ಮಾಡಿದ್ರು ಕೂಡ ಇದುವರೆಗೂ ಅವ್ರು ಯಾವುದೇ ಕಾರಣಕ್ಕೆ ಅವ್ರು 3,500 ಕೊಡೋಕ್ಕೆ ಇವ್ರ ಕೈಯಲ್ಲಿ ಒಪ್ಪಂದ ಮಾಡ್ಕೊಳ್ಳೋಕೆ ಆಗಲೇ ಇಲ್ಲ. ಅದ್ರ ಜೊತೆಗೆ ಇವತ್ತು ಮೆಕ್ಕೆಜೋಳ ಬೆಳೀತಾ ಇದ್ರೆ ಎಲ್ಲ ದಾರಿಗೆ ಸುರಿತಾ ಇದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ನಿಗದಿಪಡಿಸಿದ್ರು, ಕೇಂದ್ರ ಸರ್ಕಾರ ಹೇಳೋದ್ರ ರಾಜ್ಯ ಸರ್ಕಾರದಲ್ಲಿ ಒಂದು ಖರೀದಿ ಕೇಂದ್ರ ಓಪನ್ ಮಾಡೋಕ್ಕೆ ಆಗಿಲ್ಲ. ಅದು ಬೇಕಾಗಿಲ್ಲ. ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವು ಬೆಳೀತಕ್ಕಂಥ ಜನರು ಈ ಬಾರಿ ಮಾವನ್ನ ಎತ್ಕೊಂಡು ಹೋಗ್ಬಿಟ್ಟು ಮಾವಿಗೆ ಇದೇ ಇಲ್ಲ. ಬೆಂಬಲ ಬೆಲೆ ಘೋಷಣೆ ಮಾಡಿತ್ತು. ಇದುವರೆಗೂ ರೈತರ ಹಾಳು ಮಾಡಿದ್ರೆ ಈ ದೇಶ ಹಾಳಾಗುತ್ತೆ, ಊಟ ಸಿಗಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ರೈತರು ಬರೋ ನಿಲ್ಬೇಕು. ಅವ್ರ ಸರ್ಕಾರ 2.5 ವರ್ಷ ಕೊಟ್ಟಿರ್ತಕ್ಕಂಥ ಇನ್ನೂ 2.5 ವರ್ಷ ಇದೆ. ಉನ್ಮೇಲಾದ್ರೂ ಕಣ್ಣು ತೆಗೆದು ಅವರಿಗೆ ನಮ್ಮ ರೈತರು ಬರೋ ಕೆಲಸ ಮಾಡಲಿ ಅಂತ ಧರಣಿ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯ ಅಧ್ಯಕ್ಷರಾದ ವಿ ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ. ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ತಾಲೂಕಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಧರಣಿ ಮಾಡಬೇಕಂತ ಹೇಳಿದ್ರೆ ಇದುವರೆಗೆ 170 ಕ್ಷೇತ್ರ ಧರಣಿ ಮುಗಿದಿದ್ದಾರೆ. 8ನೇ ತಾರೀಕು ಒಳಗೊಳಗೆ 200 ಕ್ಷೇತ್ರಗಳಲ್ಲಿ ಧರಣಿ ಮುಗಿಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಚಿಕ್ಕಬಳ್ಳಾಪುರಲ್ಲಿ ಕೂಡ ಇವತ್ತು ನಿನ್ನೆ ಶಿಡ್ಲಘಟ್ಟದಲ್ಲಿ ಮಾಡಿದ್ದೀವಿ. ಇವತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಇಡೀ ನಮ್ಮ ಬಿಜೆಪಿ ನಾಯಕರು, ರೈತ ಮುಖಂಡರು, ನಮ್ಮ ಬಿಜೆಪಿ ಮುಖಂಡರು ಬಂದು ಇವತ್ತು ರೈತರ ಪರ ನಿಂತಿದ್ದಾರೆ.
ಈ ಜಿಲ್ಲೆಯಲ್ಲಿ ಇನ್ನೂ ಒಂದು 3-4 ಕಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ತಮ್ಮ ಪರವಾಗಿ, ರೈತರ ಪರವಾಗಿ ಇವತ್ತು ಏನು ದಂಡಾಧಿಕಾರಿಗಳು ಬಂದಿದ್ದಾರೆ ಅವರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಕೂಡ ಮೆಕ್ಕೆಜೋಳ ಬೆಳೀತಕ್ಕಂಥ ಸಾಕಷ್ಟು ಬೆಳೀತಾ ಇದ್ದಾರೆ. ಇಲ್ಲಿ ಕೂಡ ಖರೀದಿ ಕೇಂದ್ರ ಓಪನ್ ಮಾಡಬೇಕಂತ ಒಂದು ನಮ್ಮ ಆಗ್ರಹ ಇದೆ. ನಮ್ಮ ರೈತರು ಎಲ್ಲ ಇರ್ತಕ್ಕಂಥ ಎಲ್ಲ ಮನವಿಯನ್ನು ತಹಸೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೆ, ಸರ್ಕಾರಕ್ಕೆ ಮುಟ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕುತ್ಕೊಂಡಿದ್ದೀವಿ. ಇವತ್ತು ಬಂದಿರತಕ್ಕಂಥ ತಹಸೀಲ್ದಾರ್ಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಸರ್, ತಮ್ಮ ಮನವಿ ನಾನು ಒಂದ್ಸರಿ ಓದ್ಬಿಡ್ತೀನಿ, ಈ ಮನವಿನ ದಯಮಾಡಿ ಇದನ್ನ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕಂತ ಮನವಿ ಮಾಡ್ಕೊಳ್ತೀನಿ. ಮಾನ್ಯ ತಹಸೀಲ್ದಾರರು, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಮಾನ್ಯರೇ, ವಿಷಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧ ಧೋರಣೆ ವಿರುದ್ಧ ಪ್ರತಿಭಟನೆ ಮತ್ತು ಆಗ್ರಹ ಸಲ್ಲಿಸುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರವು ರೈತರ ಬದುಕನ್ನು ಸಂಕಷ್ಟಕ್ಕೆ ದೂಡಿದ್ದು, ರೈತರ ವಿರುದ್ಧವಾಗಿ ನೀತಿಯಿಂದ ಕೃಷಿ ಕ್ಷೇತ್ರವನ್ನು ಬಲಿ ಪಡೆಯುತ್ತಿದೆ. ಸರ್ಕಾರ ಕೈಗೊಂಡಿರುವ ಪ್ರತಿಯೊಂದು ನಿರ್ಧಾರವು ರೈತರಿಗೆ ಶಾಪವಾಗಿದ್ದು, ಅನ್ನದಾತನ ಕಣ್ಣೀರಿಗೆ ಕಾರಣವಾಗಿದೆ. ಕೇಂದ್ರ ಸರ್ಕಾರವು ಮೆಕ್ಕೆಜೋಳಕ್ಕೆ 2,400 ರೂಪಾಯಿಗಳನ್ನ ಬೆಂಬಲ ಬೆಲೆ MSP ನೀಡಿದ್ದರೂ ರಾಜ್ಯ ಸರ್ಕಾರ ಇಲ್ಲಿಯವರೆಗೂ ಖರೀದಿ ಕೇಂದ್ರಗಳನ್ನು ತೆರೆದಿಲ್ಲ. ಹೀಗಾಗಿ ತಕ್ಷಣದಿಂದಲೇ ಖರೀದಿ ಕೇಂದ್ರಗಳನ್ನು ಅಂತ ಹೇಳಿ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಅವರ ಚೇರುಗಳಿಗೆ ಇಬ್ಬರು ಜಗಳ ಆಡ್ಕೊಂಡು ಇಬ್ಬರು ಆ ಚೇರುಗಳಿಗೋಸ್ಕರ ರೈತರನ್ನೂ ಮರ್ತೋಗಿದ್ದಾರೆ, ಸರ್ಕಾರನೂ ಮರ್ತೋಗ್ಬಿಟ್ಟಿದ್ದಾರೆ. ಇವ್ರಿಗೆ ಏನು ಮಾನ ಮರ್ಯಾದೆ ಇದೆಯಾ ಅಂತಂದ್ರೆ ಇವ್ರಿಬ್ರು ಸೀಟ್ ಬಿಟ್ಟು ಹೋದ್ರೆ ಮೂರವರ್ಗನ್ನ ಲಾಭ ಕೊಟ್ರೆ ಒಳ್ಳೇದಾಗ್ತದೆ. ಯಾಕಂತಂದ್ರೆ ಇಷ್ಟು ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ರೈತರಿಗೆ ಯಾವ ತರ ಅನ್ಯಾಯ ಆಗ್ತಾ ಇದೆ, ಯಾವ ತರ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವ್ರಿಗೆ ಕಣ್ಣು ಕಾಣಿಸ್ತಾ ಇದ್ದಲ್ಲ. ನಮ್ಗೆ ಏನಂತಂದ್ರೆ ಈಗ ಪುಟ್ಟಿ ಬಾಗಿಗಳು ಕೊಟ್ಬಿಟ್ರು, ಅಮ್ಮ ನಿನಗೆ ಫ್ರೀ, ಅಮ್ಮ ನಿನ್ ಗಂಡ ಹೋದ್ರೆ ಎಷ್ಟು ದುಡ್ಡು ಆಗ್ತದಮ್ಮ, ಅದನ್ನ ಫ್ರೀ. ಯಾವ ದುಡ್ಡಪ್ಪ ಇದು? ನಮ್ಮದೆಲ್ಲರ ದುಡ್ಡಪ್ಪ, ಎಲ್ಲರ ಟ್ಯಾಕ್ಸ್ ದುಡ್ಡು, ಎಲ್ಲರದ ನಮ್ಮ ದುಡ್ಡನ್ನ ನೀವು ಮಜಾ ಮಾಡ್ತಾ ಇದ್ದೀರಿ. ನೀವಿಬ್ರು 2 ಸೀಟಿಗೋಸ್ಕರ ಇಡೀ ರಾಜ್ಯವನ್ನೇ ಹಾಳು ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯ, ನಿನಗೂ ಒಳ್ಳೇದಾಗಲ್ಲ, DK ಶಿವಕುಮಾರ್ ಅವರೇ ನಿನಗೂ ಒಳ್ಳೇದಾಗಲ್ಲ. ರೈತರನ್ನ ನೋವು, ರೈತರ ಕಷ್ಟ ನಿಮ್ಮಿಬ್ಬರಿಗೂ ಯಾವತ್ತೋ ಒಂದು ದಿನ ಕೆಟ್ಟ ದಿನಗಳು ಬರ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ರೈತ ಹೋರಾಟಕ್ಕೆ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಇಡೀ ಚಿಂತಾಮಣಿ ತಾಲೂಕಿನ ರೈತರ ಮುಖಂಡರಿಗೂ ಹಾಗೂ ಪತ್ರಕರ್ತರ ಮಿತ್ರರಿಗೆ ಧನ್ಯವಾದ ಹೇಳ್ತೀನಿ. ಪತ್ರಕರ್ತರ ಮಿತ್ರರೇ, ನೀವನ್ನ ಸಿದ್ದರಾಮಯ್ಯಗೂ, DK ಶಿವಕುಮಾರ್ಗೂ ನಿದ್ದೆ ಮಾಡ್ತಾ ಇದ್ದಾರೆ, ಕಿವಿಗಳು ಮುಚ್ಕೊಂಡಿದ್ದಾರೆ. ನೀವನ್ನ ಪದೇ ಪದೇ ಕೇಳ್ರಿ ಅಂತ ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಜೈ ಬಲೋ ಭಾರತ್ ಮಾತಾ ಕಿ. ಏನೂ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಇವತ್ತು ರೈತರಿಗೋಸ್ಕರ ನರೇಂದ್ರ ಮೋದಿ ಅವರು 2,000 3 ಕಂತಲ್ಲಿ ಹಾಕೋದನ್ನ 15,000 ಹಾಕಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ಪಾರ್ಲಿಮೆಂಟ್ ಅಲ್ಲಿ ಕಲ್ಯಾಣಿ ಯೋಜನೆ ಅಂತ ಮಾಡಿದ್ದಾರೆ. ಪ್ರತಿಯೊಬ್ಬ ರೈತರು ಯಾರೇ ಸತ್ವ 50 ಲಕ್ಷ ರೂಪಾಯಿ ಇನ್ಶೂರೆನ್ಸ್, ಗಾಯಾಳು ಏನನ್ನ ಆದ್ರೆ 10 ಲಕ್ಷ ರೂಪಾಯಿ ತನಕ ತೋರಿಸುವಂಥದ್ದು ರೈತರ ಬಜೆಟ್. ನನ್ನೆ ಕಲ್ಯಾಣಿ ಯೋಜನೆ ಅಂತ ಇಡೀ ದೇಶ ವ್ಯಾಪ್ತಿ ಅಂತೇಳಿ ಅದಕ್ಕೆ 15,000 ಕೋಟಿ ಬಜೆಟ್ ಇಟ್ಟಿದ್ದಾರೆ. ಇವತ್ತು ಅದೇ ರೀತಿ ಪುಷ್ಪ ಹೂವಿನ ಮಾರ್ಕೆಟ್, ದೇಶದಾದ್ಯಂತ ಮಾರ್ಕೆಟ್ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಇದನ್ನ ಮಾನ್ಯ ನಮ್ಮ ಸಂಸದರಾದಂತಹ ಸುಧಾಕರ್ ಅವರು ಈ ಕಲ್ಯಾಣಿ ಯೋಜನೆಯನ್ನ, ಈ ಪುಷ್ಪ ಮಾರ್ಕೆಟ್, ದೇಶದ ಪುಷ್ಪ ಮಾರ್ಕೆಟ್ನ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪಕ್ಷದ ಪರವಾಗಿ ಧನ್ಯವಾದ ಸಲ್ಲಿಸಲಾಗಿದೆ. ರೈತರ ಬಗ್ಗೆ ಕಾಳಜಿ ಇರುವಂತ ನಮ್ಮ ಸಂಸದರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಸಿಗಲಿ ಅಂತ ಕೋರ್ಕೊಳ್ತಾ ಇದ್ದೀರಿ. ಅದೇ ರೀತಿ ನಮ್ಮ ಬಜೆಟ್ನಲ್ಲಿ ಲೋಕಸಭೆಯಲ್ಲಿ ರೈತರ ಬಜೆಟ್ ಮಂಡನೆ ಆಗಬೇಕು ಅಂತ ಹೋರಾಟ ನಡೀತಾ ಇದೆ. ಯಡಿಯೂರಪ್ಪನವರು ರೈತರ ಪರವಾಗಿ ಬಜೆಟ್ ಮಂಡನೆ ಮಾಡಿದ್ರು. ಅದೇ ರೀತಿ ಲೋಕಸಭೆಯಲ್ಲೂ ಆಗಬೇಕು ಅಂತ ಹೇಳ್ಬಿಟ್ಟಿದ್ದು ಎಲ್ಲ ಸಂಸದರು ಒಂದು ಚರ್ಚೆ ನಡೆಸ್ತಾ ಇದ್ದಾರೆ. ಇದರಿಂದ Subscribe to my channel. Subscribe to my channel.